ರೀತಿ ಗೊತ್ತಾಗಂತ ಕೆಲಸ ಆಗಲ್ರಿ. ಬೇಕಾದ್ರೆ ನೋಡ್ರಿ, ಇದು ಟೈಮಿಂಗ್ ನೋಡ್ಕೊಳ್ರಿ. ಟೈಮಿಂಗ್ ಜೊತೆಲಿ ಅವ್ರು ಗುಂಡಾರಿಸುವಂತ ಟೈಮಲ್ಲಿ ನೋಡ್ರಿ, ಇದೆಲ್ಲ ಕೂಡ ಗುಂಡಾರಿಸುವಂತ ಟೈಮಲ್ಲಿ ಆ ಹುಡುಗ ಹೆಂಗ್ ಸತ್ತು ಬಿದ್ದಾನ ಅನ್ನೋದು ಕೂಡ ಗೊತ್ತಾಗುತ್ರಿ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಾರ್ರಿ ಆ ಹುಡುಗಕ್ಕೆ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದನ್ರಿ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಂತ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗೋದು ಕೂಡ ಅವ್ರ ಕೈಲಿ ಆಗ್ಲಿಲ್ಲ ರೀ. ಹಂಗಾಗಿ ನೋಡ್ರಿ, ಇದೆಲ್ಲ ನೋಡ್ರಿ, ಪೆನ್ನು ಓಪನ್ ಆಗಿದೆ ರೀ. ಅವರಷ್ಟು ಅವರೇ ಮಾಡ್ಕೊಂಡ್ರಿ. ಆವೇಶ ನೋಡ್ರಿ, ಆವೇಶ ಇದ್ದಂತ ಟೈಮಲ್ಲಿ ಹಿಂಗೆ ನಡೀತಾವ್ರಿ. ಹಂಗಾಗಿ ಇವತ್ತು ಅವರೆಲ್ಲ ತಪ್ಪುಗಳನ್ನು ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಓಡಿಸ್ಬೇಕೆಂದ್ರೆ ಬಂದಾರ. ರಾತ್ರಿ ಎಷ್ಟೊತ್ತಾಯ್ತು ಗೊತ್ತೇನ್ರಿ, ಆ ಮನುಷ್ಯ 2 ಗಂಟೆ ತನಕ ಇಲ್ಲೇ ಕುಂತಾನ್ರಿ. ನಾನು ಕೇಳಿದೆ, ಯಾಕಪ್ಪ ಇಲ್ಲ ಕುಂತೀರಿ, ಇಲ್ಲಿ ಏನ್ ಕೆಲಸ ಇದೆ ನಿಮ್ಗೆ? ಅಲ್ರಿ, ಅವ್ರು ಜಗಳ ಮಾಡೋಕೆ ಬಂದು ನೋಡ್ರಿ ಹೆಂಗಿದೆ ಕತೆ ನೋಡ್ರಿ. ಅವ್ರು ಜಗಳ ಮಾಡಕ ಮುಂಚಿಂದ ಪ್ರೀ ಪ್ಲಾನ್ ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳು ತಂದು, ಆ ಪೆಟ್ರೋಲ್ ಬಾಂಬ್ಗಳ ಜೊತೆ ಜನರನ್ನು ಜೋಡಿಸ್ಕೊಂಡು, ಮನೆ ಮೇಲೆ ಕಲ್ಲು ಹಾಕೊಂಡು ಎಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಜಗಳ ಪ್ರಾರಂಭ ಮಾಡಿ, ಅವ್ರ ರಿವಾಲ್ವರ್ ಇಂದ ಅವರೇ ಕೊಲಿಕೊಂಡು ಇವಾಗ ಮತ್ತೆ ಪುನಃ ಮನೆಗೆ ಹೋದ್ರಿಗೆ ಎಲ್ಲಿ ಚಿಮಾರ್ ಆಗ್ತಾರೆ ಅಂತೇಳಿ ಇಲ್ಲೇ ಕುಂತಾನ. ಯಾಕೆ ಕುಂತಾನಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಿಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳ ಕಟ್ಟಬೇಕಂತೇಳಿ ಕುಂತಾನ. ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾರ. ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ಅವ್ರ ಎಂಕ್ವೈರಿ ನಡೆಯಂತ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡ್ಲಿ, ನಂದು ಬೇಡಿಕೆ ಇಷ್ಟೇ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ. ಇಲ್ಲ ಅಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎಂಕ್ವೈರಿ ಮಾಡ್ಸಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲೇ ಹೋಗಲ್ಲ. ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿರ್ತೀನಿ. ತಪ್ಪು ಮಾಡಿ ರಾಮ್ಲು ನಿನ್ನ ಕಡೆಯಿಂದ ತಪ್ಪು ಆಗಿದೆ. ನಾನು ಐಜಿ ಮೇಡಮ್ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಮೇಡಮ್ ಅವರೇ, ನಾನು ಯಾವತ್ತು ಕೂಡ ಎಲ್ಲಿ ಹೋಗಲ್ಲ ಮೇಡಮ್ ಅವರೇ. ಅಲ್ಲಿ ಮನುಷ್ಯ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದಾನ. ಆ ತೀರ್ಕೊಂಡದಂತ ರಾಜಶೇಖರ್ ರೆಡ್ಡಿ ಅವ್ರು ಏನಿದಾರೋ ಅವ್ರಿಗೆ ತೀರ್ಕೊಂಡೋಗಿದ್ದಕ್ಕೋಸ್ಕರವಾಗಿ ಯಾರು ಗುಂಡು ಹಾರಿಸಿದಾರೋ ಆ ಗುಂಡು ಎಲ್ಲಿಂದ ಬಂದಿತ್ತಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ತದೆ ಗೊತ್ತಾ, ಫೋರೆನ್ಸ್ ಅಲ್ಲಿ ಗೊತ್ತಾಗುತ್ತೆ. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನೀವು ಬರೋದೇ ಬೇಕಿಲ್ಲ. ನೀವು ಹೇಳಿದ್ರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡ್ಬರ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ, ಸೋಮಶೇಖರ್ ರೆಡ್ಡಿ ಅವ್ರು ಯಾರ್ಯಾರು ಇದ್ದಾರೋ ಎಲ್ಲರನ್ನ ಅಲ್ಲಿ ಕರ್ಕೊಂಡ್ಬರ್ತೀನಿ. ದಯವಿಟ್ಟು ನಾನು ಶಾಸಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ತಾವು ರಾಜಕಾರಣ ಬೆಳೆಸೋದ್ರಿಂದ ಹೋಗ್ಬೇಕಾಗಿದೆ, ತಿಳುವಳಿಕೆ ಅರ್ಥವನ್ನು ಮಾಡ್ಕೋಬೇಕಾಗಿದೆ. ನಾನೊಬ್ಬ ಹಿರಿಯನಾಗಿ ಈ ರೀತಿ ಸಲಹೆ ಕೊಡಬಲ್ಲಾಗ್ಲಿ, ನಾನು ಬೇರೆ ಏನೂ ಹೇಳಕ್ಕಾಗಲ್ಲ. ನಿನ್ನ ಬಗ್ಗೆ ಏನು ಕೂಡ ನಾನು ಜನಾರ್ದನ್ ರೆಡ್ಡಿ ಅವ್ರಿಗೆ ನಾನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನೋಡ್ರಿ, ನಿಮ್ಮ ಮನೆ ಹತ್ರ ಬಂದಾರ, ಅವರು ನಿಮ್ಮ ಮನೆ ಹತ್ರ ದಾಖಲೆ ಮಾಡಿದಾರ. ನಿಮ್ಮ ಮನೆ ಹತ್ರ ಬಂದು ಗನ್ಮ್ಯಾನ್ಗಳನ್ನ ಹಿಡ್ಕೊಂಡು, ಗುಂಡಾಗಳನ್ನ ಹಿಡ್ಕೊಂಡು ಒಬ್ಬ ಮನೆ ಹತ್ರ ಹೆಣ್ಮಕ್ಳು ಅಡ್ಡಾಡ್ತಿರ್ತಾರ್ರಿ, ಅವ್ರ ಮನೆ ಹತ್ರ ಇದ್ದಂತ ಮಕ್ಕಳು ಅಡ್ಡಾಡ್ತಿರ್ತಾರ್ರಿ. ಯಾರೋ ಮನೆ ಹತ್ರ ಹೋಗಿ ಒಬ್ಬ ಈ ಕಾಂಗ್ರೆಸ್ನ ಕಾರ್ಯಕರ್ತರ ಅನ್ಕೊಳ್ರಿ, ಆ ಕಾಂಗ್ರೆಸ್ನ ಕಾರ್ಯಕರ್ತರ ಮನೆ ಹತ್ರ ಹೋಗಿ ನಿಮ್ಮ ಬ್ಯಾನರ್ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಕಟ್ತಂದ್ರೆ ಹೆಂಗ ಒಪ್ಪುತ್ತಾನ? ಒಬ್ಬ ಶಾಸಕರ್ರಿ.